ಎಂತ ಚಂದ ತೋರ್ಸ ಹೊಡಿಲ್ಲ ವಿಡಿಯೋ ಮಾಡೋದು ಕಾರು ಮಾನ ಹಿಡ್ಕೊಂಡು ವ್ಯೂ ಲುಕ್ ಅಟ್ ದ ವ್ಯೂ. ನಾವು ಬಂದಿದ್ದೇವೆ ಕುವೆಂಪು ಅವರ ಮನೆಯಲ್ಲಿ, ಕವಿ ಮನೆ. ಕಣಿ ಮಳೆ ಎಲ್ಲ ಹನಿ ಹನಿ ಚೂ 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 ಬರ್ತಿತ್ತು. ನಾವೀಗ ಕುವೆಂಪು ಮನೆಯಲ್ಲಿದ್ದೇವೆ ಎಲ್ಲರೂ. ಅವ್ರದ್ದು ಫೋಟೋಶೂಟ್ ಆಗ್ತಾ ಇದೆ. ಕುವೆಂಪು ಮನೆ ಕಂಡ್ರೆ ನಮ್ಮ ಅಜ್ಜಿ ಮನೆಯಲ್ಲ ಸುಳ್ಳು ಕಿಡಿ ನಾವೀಗ ಕುವೆಂಪು ಮನೆ ಒಳಗೆ ಹೋಗಿ ಬಂತು. ನನಗೆ ಖುಷಿ ವಿಷಯ ಅಂತಂದರೆ ನಿಮ್ಗೆಲ್ಲರಿಗೂ ಡಿಸ್ಅಡ್ವಾಂಟೇಜ್, ನೀವೆಲ್ಲ ಬಕ್ಕ ಇರಿ. ನಾ ಸರ್ತ ಹೋಗಿ ಬಂದೆ, ಅವ್ರು ನನ್ನ ಹೈಟಿಗೆ ಕರೆಕ್ಟಾಗಿ ಬಾಗಿಲು ಮಾಡಿದೆ ಅಲ್ಲ ಮಾನು. ಹಾಂ, ನಾನು ಸ್ವಲ್ಪ ಬಗ್ಗಿದ್ದಾಳೆ, ಅವಳು ನನಗಿಂತ ಹೈಟ್ ಇದ್ದಾಳೆ. ನಾನೇ ಬಗ್ಲಿಲ್ಲ ಯಾರಿಗೂ. ನಾನು ಅಂದ್ರೆ ಏನು ಮತ್ತೆ ತಮಾಷೆನಾ? ಹಾಂ. ಈಗ ಎಲ್ಲಿಗೆ ನಾವು ಬಂದದ್ದು ಭಯಣ್ಣ? ಎಲ್ಲಿಗೆ ಬಂದದ್ದು ನಾವು? ಕವಿಶೈಲ. ಕವಿಗಳು ಬರಿತಿದ್ದ ಜಾಗ. ಇಲ್ಲೇ ಸಮಾಧಿ ಮಾಡಿರಾ? ಲೆಟ್ಸ್ ಗೋ. ಮತ್ತೆ ಬಸ್ ಇಲ್ಲೇ ಹತ್ರದಲ್ಲಿದೆ. ಕವಿ ಮನೆಗೆ ಕಾಲು ದಾರಿ, ಕವಿ ಮನೆಗೆ ಕಾಲು ದಾರಿ ಇದೆ. ಹಾಂ, ಕರೆಕ್ಟ್ ಓದಿದ್ದಾಳೆ. ಅದು ಇದು ಕವಿ ಮಳೆ ಬಿದ್ದು ಮಳಿ ಹೋಯ್ತು ಅವಾಗಿತ್ತಲ್ಲ, ಎಂತ ವ್ಯೂ ಅಲ್ಲ, ವ್ಯೂ ಆಪರೇಟ್ ಆಗ್ತಾ ಇರುತ್ತೆ. ಓಹೋ, ಆ ಟೈಮಲ್ಲಿ ಇನ್ನೊಂದು ಮಂತ್, ಒಂದು 15 days ನಾವು ಡಿಲೇ ಮಾಡಿದರೆ ಒಳ್ಳೆ ಈ ಪ್ಲೇಸಿಗೆ ಹೋಗಿ ಬೆಸ್ಟ್. ಬಟ್ ಮಾನುಗಳು ಆಗಿನ ಕಾಲ ಮಾಡೋದು ಅಷ್ಟೇ ದೊಡ್ಡ ದೊಡ್ಡ ಕಲ್ಲು ಹೆಂಗೆ ತಗೊಬಂದಿರ್ಬೋದು. ಹೌದಲ್ಲ, ಕ್ರೈನು ಇಲ್ಲ ಇತ್ತು ಆಗಿನ ಕಾಲದಾಗ. ಹೆಂಗೆ ತಗೊಬಂದಿರ್ಬೋದು. ಹೆಲಿಕಾಪ್ಟರ್ ನಿಲ್ಸೋದು. ಹಾಂ, ಹೆಲಿಕಾಪ್ಟರ್ ನಿಲ್ಸೋದು ನಿಜ ಅನ್ಕೊಂಡ್ಲೆ. ಮತ್ತೆ ಹೆಂಗೆ ತಂದಿರ್ಬೋದು? ಬಳ್ಳಿ ಹಾಕಿರಿ ಹೊತ್ಕೊಂಡ ಅಷ್ಟು ಮೇಲೆ ಹೆಂಗೆ ಹತ್ತಿರ್ಬೋದು? ಬಳ್ಳಿ ಅಲ್ಲ, ಕ್ರೇನ್ ಅಲ್ಲಿ ತಂದ. ಸತ್ಯ. ಹೌದಾ? ಅಲ್ಲೂ ಎಲ್ಲ ಶುಭಮ್ ಕೃಷ್ಣ. ಈ ಭಯಣ್ಣ ಇದೀವರೆಗೆ ಕರ್ಕೊಂಡ್ ಬಂದಿರೇನೋ. ಇಟ್ಲು ಗ್ರಾಸ್ ಎಲ್ಲ ಇತ್ಕೊಂಡು ಮಾನು ಲೈಕ್ ಇತ್ತು. ಚಲೋ. ನಂಗೆ ಈ ಥರ ಕಲ್ತ್ಕೊಂಡ್ರೆ ಪಟ ಪಟ ನಡಿತೆ. ನಾನು ಎಷ್ಟು ಸುಸ್ತಾದ್ರೂ ಪರವಾಗಿಲ್ಲ. ನಾ ಅದು ಮುದ್ದುರಂಗೆ ಹಾಗೆ ಈ ಥರ ಕಲ್ಲು ಪ್ಲೇಸಿಗೆ ಕರ್ಕೊಂಡು ಹೋಗಿದೆ. ಬರ್ದಿತ್ತಲ್ಲ ಕುವೆಂಪು ಕವಿ ಸಮಾಧಿ. ಹೌದು, ಮಣ್ಣಿನ ಮತ್ತು ಅದ್ರ ಮೇಲೆ ಕಲ್ಲು ಹಾಕಿದ್ರಲ್ಲ. ವಾಹ್, ಹೇಳೇನ. ಹಾಂ, ನಮ್ಮ ಕವಿಗಳನ್ನು ಸಮಾಧಿ ಮಾಡೋದು. ಅವ್ರು ಕಲ್ಲು ಹಾಕಿದ್ರಲ್ಲ ಅದ್ರ ಮೇಲೆ, ಸಮಾಧಿ ಮೇಲೆ. ಅಲ್ಲಿ ಯಾರು ಓಡಾಡಬಾರ್ದು. ಹಾಂ ಹಾಂ. ನೆಕ್ಸ್ಟ್ VIP ಗೈಡ್ ನಂದು. ತುಂಬ ಕಾಸ್ಟ್ಲಿ ಗೈಡಿನ ಕರ್ಕೊ ಬಂದಿದ್ದೆ ನಾನು. ಕವಿಶೈಲ ಧ್ಯಾನಪೀಠ ಅಂತ ಕರೀತಾರೆ. ಹಾಂ, ಧ್ಯಾನಪೀಠ ಅಂತ ಕರೀತಾರೆ. ಹಾಂ, ಓಕೆ. ಇಲ್ಲಿಂದ ಕೂತು ಓಹೋ ನೇಚರ್ ನೋಡಿ. ಒಂದು ನಿಮಿಷ ಮನು, ಈ ಪಾಯಿಂಟಲ್ಲಿ ಕೂತು ತಡಿ, ಈ ಪಾಯಿಂಟ್ ತಗೋ. ಎಲ್ಲಿ ಕೂತ್ಕೊಳ್ಳೋದು? ಅವ್ರು ಆ್ಯಕ್ಚುಲಿ ಫುಲ್ ಕೂತ್ಕೊಳ್ತಿದ್ದಾರೆ. ಅಲ್ಲ, ಎಲ್ಲಿಲ್ಲ. ಹಾಂ, ಈ ಚಕ್ರಮಕ್ಕೆ ಹಾಕೊಂಡು ಕೂತು ಹಾಂ, ಒಮ್ಮೆ ರೊಟೇಟ್ ಮಾಡಿ ಆ ಕಡೆ ನೋಡಿ. ಯವ್ವ, ಎಂತ ವ್ಯೂ. ಇವಾಗಲ್ಲ, ಮಳೆಗಾಲ ಬಂದು ಗಾಳಿ ಗಾಳಿ ಮಳೆ ಬಿದ್ದು ಮಳೆ ಹೋಗ್ಬೇಕು.
ಅವಾಗ ಬಂದು ಇಲ್ಲಿ ಕೂತ್ಕೊಂಡು ಒಂದು ಸಲ ಇಲ್ಲಿ ಬರೆಯೋಕೆ ಕೂತ್ರೆ ಯಾರಿಗಾರು ಬರೆಯೋಣ ಅನ್ಸುತ್ತೆ. ಕರೆಕ್ಟ್ ಅಲ್ಲ? ನಾನು ಫೇಮಸ್ ಆತ್ರಿ ಈಗ ನನ್ನ ಬ್ಲಾಗ್ ಧ್ಯಾನಪೀಠ ಕುವೆಂಪು ಅವರು ಇಲ್ಲಿ ಧ್ಯಾನ ಮಸ್ತರಾಗಿ ಕೂತು ಬರಿತಾ ಇದ್ದಿದ್ದು. ಅದಕ್ಕೆ ಅವ್ರ ಕೃತಿಗಳೆಲ್ಲ ಅಷ್ಟು ಫೇಮಸ್. ಸೊ ಸಬ್ಸ್ಕ್ರೈಬರ್ ಪ್ಲೀಸ್ ರೀಡ್ ಕುವೆಂಪು ಬುಕ್ಸ್. ಎಸ್ ಆ್ಯಂಡ್ ವಿಸಿಟ್ ಇಲ್ಲಿ ವಿಸಿಟ್ ಮಾಡಿ. ಸಕ್ಕತ್ತೈತಿ ಈ ಪ್ಲೇಸ್ ಅಂತೂ. ಎಂಥ ಕೋಲ್ಡ್ ಗಾಳಿ ಬರ್ತಿತ್ತೆ. ಮಲೆಗಳಲ್ಲಿ ಮದುಮಗಳು ಒಂದು ಬುಕ್, ಅಡಿಕೆ ಕಾನೂರು ಹೆಗ್ಗಡಿ 2 ಬುಕ್ ಓದಿ ಹೇಗಿದೆ ನೋಡಿ. ಒಳ್ಳೆ ಇಷ್ಟ ಆಗತ್ತೆ ನಿಮ್ಮ ಮಲೆನಾಡು ಊರುಗಳ ಬಗ್ಗೆ. ಮಲೆನಾಡು ಹೇಗಿದೆ, ಇಲ್ಲಿ ಜನಜೀವನ ಹೇಗೆ, ಆ ಕಾಲದಲ್ಲಿದ್ದ ಕಟ್ಟುಪಾಡುಗಳು, ಆಚರಣೆಗಳು, ಇದೆಲ್ಲ ಗೊತ್ತಾಗುತ್ತೆ. ಓದಿ ಅವೆರಡು ಬುಕ್ಕು. ಹೈಲಿ ರೆಕಮೆಂಡೆಡ್ ಟು ಆಲ್ ಮೈ ರಾಮನಗರ ವ್ಲಾಗ್ಸ್ ಫಾಲೋವರ್ಸ್. ಥ್ಯಾಂಕ್ ಯು. ಎಲ್ಲರೂ ಓದಿ. ಸೈನ್ ಆಫ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರು ರೆಕಮೆಂಡ್ ಮಾಡೋದೆಲ್ಲ ಓದಿ. ತುಂಬ ಒಳ್ಳೆ ಬರೀತಾರೆ ಅವರು ಸಹ. ಫ್ಯೂಚರ್ ಕುವೆಂಪು ಕಣಂಗೆ. ಸೊ ಇದೆ ವ್ಯೂ ನೋಡಿ. ಆಗ ಕ್ಲಾರಿಟಿ ಸಿಕ್ಕಲಿಲ್ಲ ಅಂದರೆ. ಭಯಣ್ಣವ್ರೆ, ಈಗ ನಾವು ಎಲ್ಲಿಗೆ ಹೊಟ್ಟೀವಿ? ಬ್ಯಾಕ್ ಟು ಕುಂದಾಪುರ. ಹಾಂ ಸಿಕ್ರೆ. ಹಾಂ ತೆಗ್ಸಿ ಕೊಡೋದು ಇಲ್ಲ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನೆ ಕಂಡ ಕನಸು ಜಾಕೆಟ್ ಲೈಟು ಇನ್ನು ಬಣ್ಣವಾಗಿದೆ. ಮೇಲೆ ಕವನ ಬರೆಯೋದವರ ಈಗ ತಾನೇ ಮೂಡಿದೆ. ಕನಸಲ್ಲಿ ಅಗಲೇ ಬಳಿ ಬಂದು ಅಗಲೇ ಮುದ್ದಾಡಿ ಅಯ್ಯಯ್ಯೋ ಹೌದು. ಈಗ ನಾವು ಟೀ ಬ್ರೇಕ್ ಅನ್ನು ತಗೊಂಡಿದ್ದೇವೆ. ನನ್ಕಿಂತ ಹೈಟ್ ಇದ್ರೆ ಎಲ್ಲ ಮಕ್ಕಳು ಎಂತ ಮಾಡುದು ನಾನು.
ಅದೇ ಕಾಣ ಕುವೆಂಪು ಅವ್ರಿಗೆ ಗೊತ್ತಿದ್ದು ಕಣ ಅವ್ರು ನನ್ನ ಹೈಟಿಗೆ ದ್ವಾರ ಭಾಗ ಮಾಡಿದ್ರು ಅಲ್ಲಿ ನಂಗೆ ಅವ್ರಿಗೆ ಗೊತ್ತಿತ್ತು ಮುಂದೊಂದು ಸೌಜನ್ಯ ಅಂಬೋಳು ದೊಡ್ಡ ಮನ್ಸು ಬರ್ತಾಳ ಅಂತ 30 ವರ್ಷ ಬಿಟ್ಟರೆ ಆ ಮನೆಗೆ ಒಂದು ದೊಡ್ಡ ಸ್ವಲ್ಪ ದೊಡ್ಡ ವ್ಯಕ್ತಿ ಅದು